ಒಂದು ಘಟನೆ ನಡೆಯುತ್ತೆ. ಅವರು ಪಂಡ್ರಾಪುರಕ್ಕೆ ಹೋಗ್ತಾ ಇದ್ದಾರೆ, ಪ್ರಾಯಶಃ ಸೋಲಾಪುರದ ಹತ್ರ ಹೋಗ್ತಾ ಇದ್ದಾರೆ. ಭಗವಂತನ ನಾಮ ಸಂಕೀರ್ತನೆ ಆಡ್ಕೊಂಡು ಆನಂದವಾಗಿ ಕಣ್ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯಾವುದೋ ಒಂದು ಈ ಬಾಬಯ್ಯನ ಹಬ್ಬ ನಡೀತಿರುತ್ತೆ. ಇಸ್ಲಾಂ ಧರ್ಮದವರೆಲ್ಲ ಸೇರಿ ಒಂದು ಬಾಬಯ್ಯನ ಹಬ್ಬ ಮಾಡ್ತಿರ್ತಾರೆ. ಅದಕ್ಕೆ ಅಲಾಬಿ ಹಬ್ಬ ಅಂತ ಹೇಳ್ತಾರೆ. ಹಾ ಹುಸೇನ್ ಕ್ಯಾ ಹುಸೇನ್, ಹಾ ಹುಸೇನ್ ಕ್ಯಾ ಹುಸೇನ್ ಅಂತ ಅವ್ರು ಕೂಕೊಳ್ತಿರ್ತಾರೆ. ಅದೊಂದು ಘಟನೆ ನಡೀತಿರುತ್ತೆ. ಇವರು ಇರ್ತಾರೆ, ಅದಕ್ಕೆ ಅಲಾಬಿ ಹಬ್ಬ ಅಂತ ಹೇಳ್ತಾರೆ. ಹಾ ಹುಸೇನ್ ಕ್ಯಾ ಹುಸೇನ್, ಹಾ ಹುಸೇನ್ ಕ್ಯಾ ಹುಸೇನ್ ಅಂತ ಅವ್ರು ಕೂಕೊಳ್ತಿರ್ತಾರೆ. ಅದೊಂದು ಘಟನೆ ನಡೀತಿರುತ್ತೆ. ಇವರು ದೇವ್ರ ನಾಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪುರಂದರದಾಸರು ಯಾರೋ ನೋಡ್ಬಿಡ್ತಾರೆ, ಇವ್ರು ತುಂಬ ಹಾಡೆಲ್ಲ ಬರೀತಾರೆ, ಇವರು ಎಲ್ಲ ದೇವ್ರ ಮೇಲೆ ಹಾಡು ಬರೀತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ ಅಂಥೇಳಿ ಓಡ್ ಬಂದೆಲ್ಲ ಕೂಕೋತಾರೆ. ಸ್ವಾಮಿ, ನಮ್ಮದು ದೇವ್ರ ಮೇಲೆ ಒಂದು ಹಾಡು ಬರೀರಿ, ನಮ್ಮದು ದೇವ್ರ ಮೇಲೆ ಒಂದು ಹಾಡು ಬರೀರಿ, ನಿಂತಲೇ ಹಾಡ್ತೀರಿ ನೀವು. ಪಾಪ ಅವರೆಲ್ಲ ಭಕ್ತಿಯಿಂದಲೇ ಕೇಳ್ತಾರೆ. ಇವ್ರು ಪುರಂದರದಾಸರಿಗೆ ಅನಿಸುತ್ತೆ, ಇದೇನಪ್ಪ ನಾನೆಲ್ಲಿ ಸಿಕ್ಕಾಕೊಂಡೆ. ಇವ್ರದ್ದು ಅಲಾಬಿ ಹಬ್ಬ, ಅದು ಬಾಬಯ್ಯನ ಹಬ್ಬ. ಎದೆ ಹೊಡ್ಕೋತಾ ಇದ್ದಾರೆ, ಹಾ ಹುಸೇನ್ ಕ್ಯಾ ಹುಸೇನ್, ಹಾ ಹುಸೇನ್ ಕ್ಯಾ ಹುಸೇನ್ ಅಂತ. ಆಗ ಪುರಂದರದಾಸರು ಒಂದು ಕೃತಿ ಮಾಡ್ತಾರೆ, ತುಂಬ ನೋಡಿ. ಅವರು ಆ ಸಮಯದ ಪ್ರಸಂಗಾವಧಾನ ಎಷ್ಟು ಇತ್ತು ಪುರಂದರದಾಸರಿಗೆ ಅಂದರೆ ನೋಡಿ, ಒಳ್ಳೆ ಕೃತಿ ಮಾಡ್ತಾರೆ ಅವರು. ಅರಿಯದೆ ಬಂದೆವು ಕಿಂಸನ್ ಪರಿಹರಿಸಯ್ಯ ಭಂಸನ್, ಪರಿಯಿಂದಲಿ ಹರಿಹರಿ ಎಂದರೆ ದುರಿತದ ಭಯವೊಂದಿಲ್ಲಲ್ಲ. ಅವ್ರಿಗೆಲ್ಲ ಕಡೆ ಪದ ಕೇಳಾಗ ಆನಂದ ಆಗುತ್ತಾ, ಅಲ್ಲ ಅಂತ ಇದ್ದಾರೆ ಅಂತ. ಇವರು ನೋಡಿ, ಅರಿಯದೆ ಬಂದೆವು ಕಿಂಸನ್, ನಾವು ಬಂದಿದ್ದೆ ಅರಿವಿಲ್ಲಪ್ಪ, ಏನೋ ಅರ್ತಿಲ್ದೆ, ಏನೂ ಸಾಧನೆ ಮಾಡದೆ ಭೂಲೋಕಕ್ಕೆ ಬಂದ್ವಿ. ಕಿಂಸನ್ ಅಂದರೆ ಕ್ಯಾ ಹುಸೇನ್. ಪರಿಹರಿಸಯ್ಯ ಭಂಸನ್, ಭಂಸನ್ ಅಂದರೆ ಬಾ ಹುಸೇನ್ ಅಂತ. ಪರಿಯಿಂದಲಿ ಹರಿಹರಿ ಎಂದರೆ ದುರಿತದ ಭಯವೊಂದಿಲ್ಲಲ್ಲ. ಪರಿಯಿಂದ ಭಗವಂತನ ಸಂಕೀರ್ತನೆ ಹೇಳಿದ್ರೆ ದುರಿತದ ಭಯವೇ ಇಲ್ಲ. ಮತ್ಸ್ಯಾವತಾರಗೆ ಕಿಂಸನ್, ಕೂರ್ಮಾವತಾರಗೆ ಭಂಸನ್, ನಾರಾಯಣ ನಿನ್ನ ನಾಮವ ನೆನೆದರೆ ದುರುಳರ ಭಯವೊಂದಿಲ್ಲಲ್ಲ. ಅವ್ರಿಗೆಲ್ಲ ಬಹಳ ಸಂತೋಷ. 2-3 ಸಲ ಅಲ್ಲ ಅಂತ ಅವ್ರಿಗೇನು ಅರ್ಥವಾಗಿಲ್ಲ. 2-3 ಸಲ ಕಡೆಗೆ ಹೇಳ್ತಾರೆ. ರಾವಣಗಳಿದಗೆ ಕಿಂಸನ್, ಗೋವಳ ಕೃಷ್ಣಗೆ ಭಂಸನ್, ಸತ್ಯದಿ ಪುರಂದರ ವಿಠಲನ ನೆನೆದರೆ ಸತ್ಯಲೋಕವಾಯ್ತಲ್ಲ. ಇವ್ರನ್ನ ಎತ್ಕೊಂಡು ಕುಡಿದಾಡ್ಬಿಡ್ತಾರೆ ಎಲ್ರು. ಎಲ್ಲ ಸಾಲಿನಲ್ಲೂ ಅಲ್ಲ ಅಂದರು ಅಂತ. ನಮ್ಮ ದೇವ್ರ ಮೇಲೆ ಹಾಡು ಬರೆದ್ರು ಅಂತ ಇವರು ಬರೆದಿದ್ದು. ಭಾಳ ಪ್ರಚಲಿತ ಇರುವಂಥ